ಲಂಚ ಇಲ್ಲದೆ ನಾನಂತೂ ಯಾವ ಕೆಲಸನೂ ಮಾಡಲ್ಲ. ದಿನ 31ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಎಲ್ಲ ಮನೆ ಕೆಲಸಕ್ಕಿಂತ ಮುಂಚೆ ಫಸ್ಟು ರಾಗಿ ಒಣಾಕಿ ಬರೋಣ ಅಂತ ಹೇಳಿ ನಾನು ನಮ್ಮಮ್ಮ ಹೋಗಿ ರಾಗಿ ಒಣಾಕಿ ಬಂದ್ವಿ. ಯಾಕಂದರೆ ತುಂಬ ದಿನದಿಂದ ಮಳೆ ಬರ್ತಿತ್ತು, ಬಿಸಿಲೇ ಚೆನ್ನಾಗಿ ಬರ್ತಿರ್ಲಿಲ್ಲ. ಇವತ್ತು ಬಿಸಿಲು ಸೂಪರಾಗಿತ್ತು, ಹಾಗಾಗಿ ರಾಗಿ ಒಣಾಕಿ ಬಂದ್ವಿ. ನಮ್ಮ ಡ್ಯಾಡಿಗೆ ಒಂದಿನ ಮುದ್ದೆ ಇಲ್ಲ ಅಂದರೆ ನೆಟ್ಟಿಗೆ ಊಟನೇ ಮಾಡಲ್ಲ. ಸೊ ರಾಗಿ ಎಲ್ಲ ಒಣಾಕಿ ಬಂದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡೆ. ಇವತ್ತು ಯೂಶ್ವಲಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದ್ದೆ. ಹಾಗಾಗಿ ಅಮ್ಮನಿಂದ ಲಂಚ ತಗೊಂಡೆ. ಲಂಚ ಅಂದರೆ ಏನಿಲ್ಲ, ಜಸ್ಟ್ ಒಂದು ಐಸ್ ಕ್ರೀಮು, ಒಂದು ಚಾಕ್ಲೇಟ್ ಅಷ್ಟೇ, ಎಲ್ಲ ಕೆಲಸ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಸಾಯಂಕಾಲ ಒಂದು ಕ್ಲಾಸ್ ಇತ್ತು, 1.5 ಅವರ್ ಏನೋ ಕ್ಲಾಸ್ ಇತ್ತು. ಅದನ್ನು ಕೂಡ ನೋಡಿ ಮುಗಿಸಿ ಅದಾದಮೇಲೆ ನಾನು ಜೀವನದಲ್ಲಿ ಏನೇನು ಮಾಡಬೇಕು, ಇನ್ನೂ ಏನೇನು ಕಲಿಬೇಕು ಅನ್ನೋದನ್ನೆಲ್ಲ ಬರೆದು ಇಡ್ತಿದ್ದೆ ಅಷ್ಟೇ. ಆಮೇಲೆ ರಾತ್ರಿ ಮುಖ ತೊಳ್ಕೊಂಡು ಬಂದೆ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಆಮೇಲೆ ಬುಕ್ ಇಟ್ಕೊಂಡು ಕೂತ್ಕೊಂಡೆ. ದಿನ ಒಂದು ಪೇಜಾದರೂ ಓದಬೇಕು ಇನ್ಮೇಲಿಂದ ಅಂತ ಹೇಳಿ ಡಿಸೈಡ್ ಮಾಡಿದೆ. ಆದಮೇಲೆ ಅಷ್ಟೇ ಮಲ್ಕೊಂಡೆ, ಡೇನ ಎಂಡ್ ಮಾಡಿದೆ. ಬಾಯ್. ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ಮುಂದೊಂದು ದಿನ ನೀನೇ ಶಿಲೆಯಾಗಿ ನಿಲ್ಲುವೆ.